ಇವತ್ತು ಸುಮಾರು ಒಂದು 5:15ಗೆ ಕುಕ್ಕೇಡಿ ಈ ಗ್ರಾಮದಲ್ಲಿ ಈ ಸೈಯದ್ ಬಶೀರ್ ಅನ್ನೋರು ಒಂದು 50 ಸೆಂಟ್ ಜಾಗದಲ್ಲಿ ಅವರು ಈ ಪಟಾಕಿ ಕ್ರ್ಯಾಕರ್ಸ್ ಮಾಡಲಿಕ್ಕೆ ಒಂದು ಲೈಸೆನ್ಸ್ ತೊಗೊಂಡಿದ್ದಾರೆ. ಅರೌಂಡ್ 2011-12ನಲ್ಲಿ ತೊಗೊಂಡಿರೋಂಥ ಲೈಸೆನ್ಸ್ 2019ನಲ್ಲಿ ರೆನ್ಯೂ ಆಗಿದೆ. 2024ವರೆಗೂ ಅದು ವ್ಯಾಲಿಡ್ ಇದೆ. 2024 ಮಾರ್ಚ್ವರೆಗೂ ವ್ಯಾಲಿಡ್ ಇರುವಂಥ ಒಂದು ಲೈಸೆನ್ಸ್. ಅದು ಪಟಾಕಿ ಮಾಡಲಿಕ್ಕೆ ಬೇಸ್ಡ್ ಆನ್ ಡಿಮ್ಯಾಂಡ್ ಇವರು ಪಟಾಕಿ ಮಾಡ್ತಿದ್ರು ಅಂತ ನಮ್ಮ ಇನಿಷಿಯಲ್ ಎನ್ಕ್ವೈರಿನಲ್ಲಿ ಗೊತ್ತಾಗಿದೆ. ಅವರು ಯಾರೇ ಕೂಡ ಪಟಾಕಿ ಬೇಕು ಅಂತ ಹೇಳಿ ಆರ್ಡರ್ ಕೊಟ್ಟರೆ ಆ ಆರ್ಡರ್ ಮೇರೆಗೆ ಆ ಪಟಾಕಿ ಮಾಡಿಕೊಡುವಂಥದ್ದು ಈ ಜಾಗದಲ್ಲಿ. ಸೊ ಈ ಮಾಡ್ತಿರ್ಬೇಕಾದ್ರೆ ಒಳಗೆ ಯಾವ ರೀಸನ್ಗೆ ಬ್ಲಾಸ್ಟ್ ಆಗಿದೆ ಅನ್ನೋದು ಗೊತ್ತಿಲ್ಲ. ಅದು ಫಾರೆನ್ಸಿಕ್ ಟೀಮ್ ಎಲ್ಲ ಬರ್ತಾ ಇದೆ ಈಗ. ಮೊಬೈಲ್ ಫಾರೆನ್ಸಿಕ್ ಟೀಮ್ನವರು ಮತ್ತು ಎಕ್ಸ್ಪ್ಲೋಸಿವ್ಸ್ ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ಪ್ಲೋಸಿವ್ಸ್ ಅವ್ರ ಕಡೆಯಿಂದ ಕೂಡ ಬರ್ತಾ ಇದ್ದಾರೆ. ಅವರೆಲ್ಲ ನೋಡಿ ಫರ್ದರ್ ಡೀಟೇಲ್ಸ್ ಕೊಡ್ತಾರೆ. ಸೊ ಆ ಥರ ಒಂದು ಒಳಗೆ ಬ್ಲಾಸ್ಟ್ ಆಗಿ ನಮಗೆ ಗೊತ್ತಿದ್ದಂಗೆ ಈಗ ವರ್ಗೀಸ್ ಅಂತ ಒಬ್ಬರು 62 ವರ್ಷ, ಹಾಗೆ ಇನ್ನೊಬ್ಬರು ಸ್ವಾಮಿ ಯಾನೆ ಕುನ್ನಿ ಯಾನೆ ಸ್ವಾಮಿ ಅಂತ ಅವ್ರ ಹೆಸರು, ಅವರು 60 ವರ್ಷ, ಹಾಗೂ ಚೇತನ್ ಅನ್ನೋ ಹುಡುಗ ಒಬ್ಬ 24 ವರ್ಷ ಅಂತ ನಮ್ಮ ಹತ್ರ ಇರೋ ಮಾಹಿತಿ. ತೀರ್ಕೊಂಡಿರೋದು 3 ಜನ ಅಂತ. ಫರ್ದರ್ ಇನ್ವೆಸ್ಟಿಗೇಷನ್ ನಡೀತಿದೆ, ಯಾಕೆ ಆಯಿತು ಹಾಗೂ ಏನಿಲ್ಲಿ ನಡೆದಿದೆ ಅನ್ನೋದ್ರ ಬಗ್ಗೆ, ಪ್ಲಸ್ ಎಲ್ಲ ಸುತ್ತಮುತ್ತ ಎವಿಡೆನ್ಸು ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಫರ್ದರ್ ಡೀಟೇಲ್ಸ್ ಕೊಡ್ತೀವಿ.